ಮಾಡಬೇಕು. ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದೀವಿ. ನಾಮಿನೇಷನ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತೀನಿ ನಾನು. ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡೋದಾಗಿರ್ಬೋದು. ಆಡಿ ತಕತಿಲ್ವಾ? ಅವ್ರನ್ನ ಸುಪೀರಿಯರ್ ಅನ್ಕೊಂಡಿರೋದು. ನಾನ್ ಸುಪೀರಿಯರೇ, ನಾನ್ ಖರಾಬೆ. ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನಾ? ನಾನೇ ಹೀರೋ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಮತ್ತೊಂದು ಸಖತ್ ಎಪಿಸೋಡ್ಗೆ ಸ್ವಾಗತ. ಇವತ್ತು ಪ್ರೋಮೋ ನೋಡಿದ್ರೆ ತ್ರಿವಿಕ್ರಮ್ ಮತ್ತು ರಜತ್ ನಡುವೆ ಸರಿಯಾಗಿ ವಾರ್ ಆಗಿದೆ, ಮೂಡ್ಕೊಂಡಿದೆ ಅಂತಾನೆ ಕಾಣಿಸುತ್ತೆ. ಸಡೇಖ್ಯಾತಿಯ ರಜತ್ ಇನ್ನೂ ಬಿಟ್ಟಿಲ್ಲ ಗಾಂಚಲಿ, ಅದೇ ದಿಮಾಕಿನ ಡೈಲಾಗ್ಗಳು, ತ್ರಿವಿಕ್ರಮ್ದು ಅದೇ ಹಳೆಯ ಸ್ಟ್ರಾಟಜಿ ಅಂತ ಹೇಳ್ಬೋದು. ಇಷ್ಟಕ್ಕೂ ಇವರಿಬ್ಬರ ನಡುವೆ ಯಾಕೆ ಹಿಂಗೆ ವಾರ್ ಸ್ಟಾರ್ಟ್ ಆಗಿದೆ, ಇವತ್ತಿನ ಟಾಸ್ಕ್ ನಲ್ಲಿ ಗೆದ್ದ ಟೀಮ್ ಯಾರು, ಈ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೋಲುಗಳನ್ನು ತಮಗೆ ಮೀಸಲಿರುವ ಮೇಜಿನಲ್ಲಿ ಸಿಕ್ಕಿಸಬೇಕು. ಕರುನಾಡ ಕಿಲಾಡಿಗಳು ಗೆದ್ದಿದೆ. ಬಿಗ್ ಬಾಸ್ ಸೀಸನ್ 11ರ 12ನೇ ವಾರದಲ್ಲಿ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ಗಿಂತಲೂ ಮತ್ತೊಂದು ರಿಸ್ಕಿ ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಿದ್ದಾರೆ. ಇವತ್ತು ಮತ್ತೊಂದು ರಿಸ್ಕಿ ಟಾಸ್ಕ್ ಅಂತಾನೆ ಹೇಳ್ಬೋದು ಇದನ್ನ ಬಿಗ್ ಬಾಸ್ ಕೊಟ್ಟಿರುವಂಥದ್ದು. ಈ ಟಾಸ್ಕ್ ಜೊತೆಯಲ್ಲಿ ನ್ಯಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಯಾರು ಯಾರನ್ನ ನ್ಯಾಮಿನೇಟ್ ಮಾಡಿದ್ರು ಅನ್ನೋದನ್ನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಈ ವಾರದ ಟಾಸ್ಕ್ನಲ್ಲಿ 2 ತಂಡಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ತಂಡ ಕರುನಾಡ ಕಿಲಾಡಿಗಳು, ಮತ್ತೊಂದು ತಂಡ ಕರ್ನಾಟಕ ಕದರ್ ಎನ್ನುವಂತಹ 2 ತಂಡಗಳು ಆಟಕ್ಕೆ ಇಳಿದಿರುವಂಥದ್ದು. ಕರ್ನಾಟಕದ ಕದರ್ ಈ ತಂಡದ ನಾಯಕನಾಗಿ ರಜತ್, ಸಡೇಖ್ಯಾತಿಯ ರಜತ್ ಅನ್ನ ನಾಯಕನನ್ನಾಗಿ ಮಾಡಿದ್ದಾರೆ. ಆ ದೇವರೇ ಕಾಪಾಡಬೇಕು, ಈ ಟೀಮ್ ಗೆಲ್ಲುತ್ತಾ ನೋಡೋಣ ಕಡೆವರೆಗೂ. ಮತ್ತು ಕರುನಾಡ ಕಿಲಾಡಿಗಳು ತಂಡಕ್ಕೆ ತ್ರಿವಿಕ್ರಮ್ ನಾಯಕನನ್ನಾಗಿ ಮಾಡಿರುವಂಥದ್ದು. ನಾಯಕರ ಆಯ್ಕೆಗಳನ್ನು ತಂಡದ ಸದಸ್ಯರೇ ಮಾಡಿದಾರ ಅಥವಾ ಬಿಗ್ ಬಾಸೇ ಮಾಡಿದಾರ ಗೊತ್ತಿಲ್ಲ, ತಿಳಿದುಕೊಳ್ಳಲು ಎಪಿಸೋಡ್ ನೋಡಬೇಕು. ಹಾಗೊಮ್ಮೆ ಯಾರೇ ಆಯ್ಕೆ ಮಾಡಿದ್ರು ಕೂಡ ಇವರಿಬ್ಬರಿಗೂ ಕೂಡ ಅಂದ್ರೆ ರಜತ್ ಮತ್ತು ತ್ರಿವಿಕ್ರಮ್ ಇವರಿಬ್ಬರಿಗೂ ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಇದೊಂದು ರೀತಿ ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಇದನ್ನ ಸದುಪಯೋಗ ಪಡಿಸ್ಕೊಂತ ಹೋದ್ರೆ ಇವರು ಮುಂದೆ ಬಿಗ್ ಬಾಸ್ ನಲ್ಲಿ ಹೋಗ್ಬೋದು ಅಂತಾನೆ ಹೇಳ್ಬೋದು. ತಮ್ಮ ಹಗ್ಗದಲ್ಲಿದ್ದ ಬಣ್ಣದ ಕ್ರಮದ ಅನುಸಾರ ಸೋಲುಗಳನ್ನು ತಮಗೆ ಮೀಸಲಿರುವ ಮೇಜಿನಲ್ಲಿ ಸಿಕ್ಕಿಸಬೇಕು. ಕರುನಾಡ ಕಿಲಾಡಿಗಳು ಗೆದ್ದಿದೆ. ಇನ್ನು ಕರುನಾಡ ಕಿಲಾಡಿಗಳು ತಂಡದಲ್ಲಿ ಯಾರೆಲ್ಲ ಸದಸ್ಯರು ಇದ್ದಾರೆ ಎನ್ನುವುದನ್ನು ನೋಡೋದಾದ್ರೆ, ತ್ರಿವಿಕ್ರಮ್ ಇದ್ದ ಮೇಲೆ ಅಲ್ಲಿ ಈ ನಗುಮುಖದ ಸುಂದರಿ ಇರಲೇಬೇಕಲ್ವಾ, ಅವಳೇ ಭವ್ಯಗೌಡ. ಉಗ್ರ ಮಂಜು ಕೂಡ ಇದೇ ತಂಡದಲ್ಲಿದ್ದಾರೆ. ಫ್ರೆಂಡ್ಶಿಪ್ಗೆ ಬ್ರೇಕಪ್ ಹೇಳಿದಂತಹ ಗೌತಮಿ, ಮಂಜು ಜೊತೆನಲ್ಲೇ ಅದೇ ಟೀಮ್ನಲ್ಲಿ ಗೌತಮಿ ಅವರು ಕೂಡ ಇದ್ದಾರೆ. ಹಾಗೆ ಚೈತ್ರ ಕುಂದಾಪುರ್ ಕೂಡ ಇದ್ದಾರೆ. ಒಟ್ಟು ತ್ರಿವಿಕ್ರಮ್ ತಂಡದಲ್ಲಿ ತ್ರಿವಿಕ್ರಮ್ ಸೇರಿದಂತೆ 5 ಜನ ಇರುವಂಥದ್ದು. ಮತ್ತೊಂದು ತಂಡದಲ್ಲಿ ಅಂದ್ರೆ ಕರ್ನಾಟಕದ ಖದರ್ ತಂಡದಲ್ಲಿ ರಜತ್ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಮೋಕ್ಷಿತಾ ಪೈ ಇದ್ದಾರೆ, ಹನುಮಂತು ಇದ್ದಾರೆ. ಹನುಮಂತು ಇರುವಂಥ ಜಾಗದಲ್ಲಿ ಧನರಾಜ್ ಇರಲೇಬೇಕಲ್ಲ, ಹಾಗಾಗಿ ಧನರಾಜ್ ಕೂಡ ಇದೇ ಟೀಮ್ನಲ್ಲಿ ಇದ್ದಾರೆ. ಜೊತೆಯಲ್ಲಿ ಐಶ್ವರ್ಯ ಕೂಡ ಇದ್ದಾರೆ. ಇಲ್ಲೂ ಕೂಡ 5 ಜನ ಸದಸ್ಯರಿರುವಂಥದ್ದು ಈ ಟೀಮ್ನಲ್ಲೂ ಕೂಡ. 2 ಟೀಮನ್ನು ಸರಿಯಾಗಿ ತಲೆ ಉಪಯೋಗಿಸೇ ಈ ಟೀಮ್ನ ಡಿವೈಡ್ ಮಾಡಿದ್ದಾರೆ. ಯಾಕಂದ್ರೆ ಎದುರಾಳಿ ತಂಡ ಅಂದ್ರೆ ಒಬ್ರಿಗೊಬ್ರು ನೋಡಿದ್ರೆ ಒಂದು ರೀತಿ ಹಾವು ಮುಂಗುಸಿ ಥರ ಇರುವಂಥ ಸದಸ್ಯರುಗಳು ಇವರು ಅಂತಾನೆ ಹೇಳ್ಬೋದು. ಹಾಗಾಗಿ 2 ಟೀಮನ್ನು ಕರೆಕ್ಟಾಗಿ ಡಿವೈಡ್ ಮಾಡಿದ್ದಾರೆ. ಇನ್ನು ಗೇಮ್ ಹೆಂಗ್ ಆಡ್ತಾರೆ ನೋಡೋಣ. ಕರುನಾಡ ಕಿಲಾಡಿಗಳು ಗೆದ್ದಿದೆ. ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು. ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದೀವಿ. ಟಾಸ್ಕ್ ವಿಷಯಕ್ಕೆ ಬರೋದಾದ್ರೆ, ತಮ್ಮ ಹಗ್ಗದಲ್ಲಿರುವ ಬಣ್ಣದ ಕ್ರಮದ ಅನುಸಾರ ಕೋಲುಗಳನ್ನು ಅವರವರ ತಂಡಕ್ಕೆ ಮೀಸಲು ಇಟ್ಟಿರುವ ಮೇಜಿನ ಓಲುಗಳಲ್ಲಿ ಸಿಕ್ಕಿಸಬೇಕು. ಇಂತಹ ಟಾಸ್ಕ್ ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ, ಪ್ರೋಮೋದಲ್ಲೇ ಗೊತ್ತಾಗ್ಬಿಡುತ್ತೆ ತ್ರಿವಿಕ್ರಮ್ ತಂಡ ಮುಂಚೂಣಿಯಲ್ಲಿದ್ದಾರೆ, ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಾಪ ಬರೀ ಮಾತಲ್ಲೇ ಮನೆ ಕಟ್ಟುವ, ಬರೀ ಮನೆಯಲ್ಲೆಲ್ಲ ಡೈಲಾಗ್ ಹೊಡೆದುಕೊಂಡೇ ತಿರುಗಾಡುವ ಹೋತ್ಲಾ ಗಿರಾಕಿ ಸಡೇಖ್ಯಾತಿಯ ರಜತ್ ಟೀಮ್ ಸೋತಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ಇವನು ತ್ರಿವಿಕ್ರಮ್ ಟೀಮ್ ನೋಡಿ ಉರ್ಕೊಂಡಿದ್ದಾನೆ ಅಂತಾನೆ ಈ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆತನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಗೊತ್ತಾಗುತ್ತೆ. ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು. ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡೋದಾಗಿರ್ಬೋದು. ತ್ರಿವಿಕ್ರಮ್ ಟೀಮ್ ಗೆದ್ದಿರೋದು ಪ್ರೋಮೋದಲ್ಲೇ ಗೊತ್ತಾಗ್ಬಿಡುತ್ತೆ. ಇದೇ ಕಾರಣಕ್ಕೆ ಸೋತ ರಜತ್ ಟೀಮ್ ಉರ್ಕೊಂಡಿರುವಂಥದ್ದು. ಈ ಟಾಸ್ಕ್ನಲ್ಲಿ ಮೊದಲ ರೌಂಡ್ನಲ್ಲೇ ತ್ರಿವಿಕ್ರಮ್ ತಂಡದವರು ಕೂಡ ಆ ಮಟ್ಟಿಗೇನು ಯಶಸ್ಸು ಸಾಧಿಸಿರೋದಿಲ್ಲ. ಅದೇ ರೀತಿ ರಜತ್ ಟೀಮ್ ಕೂಡ ಕಳಪೆ ಆಟವನ್ನು ಆಡಿರುತ್ತೆ. ಅದೇ 2ನೇ ರೌಂಡ್ನಲ್ಲಿ ತ್ರಿವಿಕ್ರಮ್ ಟೀಮ್ ಸಖತ್ತಾಗಿ ಕಂಬ್ಯಾಕ್ ಮಾಡಿರ್ತಾರೆ, ಟಾಸ್ಕನ್ನು ಗೆಲ್ತಾರೆ. ಅಲ್ಲಿಗೆ ನೆಕ್ಸ್ಟ್ ಉಳಿದಿರೋದು ಏನು ನ್ಯಾಮಿನೇಷನ್ ಪ್ರಕ್ರಿಯೆ, ಯಾರು ನಾಮಿನೇಟ್ ಆಗ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ. ಬಿಗ್ ಬಾಸ್ ಸೂಚಿಸಿದಂತೆ ಗೆದ್ದಿರುವ ತಂಡದ ಸದಸ್ಯರು ತಮ್ಮೊಳಗೆ ಮಾತನಾಡಿಕೊಂಡು ಚರ್ಚೆ ಮಾಡಿಕೊಂಡು
ಯಾರು ಸೋತಿರ್ತಾರಲ್ಲ ಆ ತಂಡದ ಯಾರನ್ನಾದರೂ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಈ ರೀತಿ ಬಿಗ್ ಬಾಸ್ ಸೂಚಿಸಿರ್ತಾರೆ. ಹಾಗೆ ಗೆದ್ದ ತಂಡದ ಸದಸ್ಯರಲ್ಲಿ ಗೌತಮಿ, ಮಂಜಣ್ಣ, ಭವ್ಯ ಮತ್ತು ಚೈತ್ರ ಎಲ್ಲರೂ ಸೇರಿ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಯಾರನ್ನ ನ್ಯಾಮಿನೇಟ್ ಮಾಡೋಣ ಅಂತೇಳಿ ಇವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾರೆ. ಅವರೆಲ್ಲರೂ ಒಂದೇ ಹೆಸರನ್ನ ಸೂಚಿಸೋದು, ಅದು ಸಡೆ ಖ್ಯಾತಿಯ ರಜತ್ ಹೆಸರನ್ನ. ರಜತ್ ಟೀಮ್ನಲ್ಲಿ ಹನುಮಂತು, ಧನರಾಜು, ಮೋಕ್ಷಿತ ಮತ್ತು ಐಶ್ವರ್ಯ ಇವರೆಲ್ಲರೂ ಕೂಡ ಇದ್ದರೂ ಕೂಡ ಇವರ ಯಾರ ಹೆಸರನ್ನು ಕೂಡ ತಗೊಳ್ಳೋದಿಲ್ಲ. ಮನೆಯಲ್ಲಿ ಇವ್ರು ಯಾರ ಹೆಸರನ್ನು ತಗೊಳ್ಳದೆ ರಜತ್ ಹೆಸರನ್ನೇ ತಗೊಳ್ತಾರೆ. ಅಂದರೆ ರಜತ್ ಯಾವ ರೀತಿ ಇರಿಟೇಷನ್ ಮಾಡಿರಬೇಡ, ಹೊರಗಡೆ ನೋಡೋರಿಗೆ ಮತ್ತು ಒಳಗಡೆ ಆಡೋರಿಗೆ ಇಬ್ರಿಗೂ ಕೂಡ ರಜತ್ ಅಂದರೆ ಒಂದು ರೀತಿ ಸಾಕಪ್ಪ ಇವನ್ ಸವಾಸ ಅನ್ನೋ ಥರ ಎಲ್ರಿಗೂ ಕೂಡ ಒಂದು ರೀತಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ರಜತ್ ಹೆಸರನ್ನು ಇಲ್ಲಿ ನಾಮಿನೇಟ್ ಮಾಡಿರುವಂಥದ್ದು. ಹಾಗೆ ಕ್ಯಾಪ್ಟನ್ ತ್ರಿವಿಕ್ರಮ್ ಬಂದು ಎಲ್ಲರ ಒಮ್ಮತದ ಮೇರೆಗೆ ಕ್ಯಾಪ್ಟನ್ ತ್ರಿವಿಕ್ರಮ್ ಬಂದು ಅನೌನ್ಸ್ ಮಾಡ್ತಾರೆ, ರಜತ್ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ. ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡೋದಾಗಿರ್ಬೋದು. ಇಂಡಿವಿಜುವಲ್ ಆಗಿ ಆಡಿ ತಕತಿಲ್ವಾ? ಸೋತ್ರು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಎನ್ನುವಂತಹ ಸಡೆ ರಜತ್ ನಾಮಿನೇಟ್ ಆದರೂ ಕೂಡ ಅದೇ ದೌಲತ್ತಿನಿಂದ ಮಾತಾಡ್ತಾನೆ ಇರ್ತಾನೆ ಗುರುವನು. ಇವನದು ಬರೀ ಮಾತಲ್ಲೇ ಗುರು ಪೌರುಷ. ಗೇಮ್ ಆಡಿ ಗೆಲ್ಲೋದಕ್ಕಂತೂ ಆಗಲಿಲ್ಲ, ಇಲ್ಲಿ ನಿಂತು ಉರ್ಕೊಳ್ತಿದ್ದಾನೆ. ನಾನು ಖರಾಬೆ, ನಾನು ಮಸ್ತೆ, ನಾಮಿನೇಷನ್ ಮಾಡಿದರೆ ಚೇಂಜ್ ಆಗಿಬಿಡ್ತೀನಿ ನಾನು ಅಂತ ಉರ್ಕೊಂಡವನೇ ಗುರು ಈ ರಜತ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಧನ್ಯವಾದಗಳು. ನಾಮಿನೇಷನ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತೀನ ನಾನು ಸುಪೀರಿಯರೇ, ನಾನು ಖರಾಬೆ, ನಾನು ಮಸ್ತೆ. ಹೌದು, ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನ, ನಾನೇ ಹೀರೋ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.